ನಮಸ್ಕಾರ ವೀಕ್ಷಕರೇ ಸ್ಯಾಂಡಲ್ವುಡ್ ನಟ ದರ್ಶನ್ ಕೊಲೆ ಕೇಸ್ನಲ್ಲಿ ಈಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ದರ್ಶನ್ಗೆ ಒಂದು ದೊಡ್ಡ ಸಂಕಷ್ಟವನ್ನ ತಂದೊಡ್ಡಿದೆ. ಇನ್ನು ನಟ ದರ್ಶನ್ ಈ ರೀತಿಯಾಗಿ ಬಂಧನ ಆಗಿರೋದು ಅವರ ಕುಟುಂಬಕ್ಕೆ ತೀವ್ರವಾದಂತಹ ಆಘಾತವನ್ನು ಉಂಟು ಮಾಡಿದೆ. ಅಲ್ಲದೆ ಬೇರೆ ಬೇರೆ ರೀತಿಯಲ್ಲಿ ಕೆಟ್ಟ ಪರಿಣಾಮವನ್ನು ಬೀರ್ತಾ ಇದೆ. ಈಗಾಗಲೇ ಅವರ ವಿರುದ್ಧವಾಗಿ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ದೊಡ್ಡ ಮಟ್ಟದ ಆಕ್ರೋಶ ಕೇಳಿಬಂದಿದೆ. ಮತ್ತೊಂದು ಕಡೆ ಅಭಿಮಾನಿಗಳು ಅವರ ಪರವಾಗಿ ನಿಂತಿದ್ದಾರೆ. ಇನ್ನು ಪ್ರಕರಣದ ವಿಚಾರವಾಗಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಈವರೆಗೆ ಮಾಧ್ಯಮದ ಮುಂದೆ ಬಂದು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ನೀಡದೆ ಹೋದ್ರು. ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ದರ್ಶನ್ ಜೊತೆಗಿದ್ದ ಫೋಟೋಗಳನ್ನ ಡಿಲೀಟ್ ಮಾಡಿದ್ದಾರೆ. ಅಲ್ಲದೆ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ಅನ್ನೇ ಡಿಆಕ್ಟಿವೇಟ್ ಮಾಡಿದ್ದಾರೆ. ಇದೀಗ ದರ್ಶನ್ ಪುತ್ರ ವಿನೀಶ್ ಈ ಒಂದು ಪ್ರಕರಣಕ್ಕೆ ತಂದೆಯ ಬಗ್ಗೆ ಮೊದಲ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ದರ್ಶನ್ ಹಾಗೆ ವಿಜಯಲಕ್ಷ್ಮಿ ಅವರ ಪುತ್ರ 15 ವರ್ಷದ ವಿನೀಶ್ ಪ್ರಕರಣದ ನಂತರದಲ್ಲಿ ನೀಡಿರುವಂತಹ ಫಸ್ಟ್ ರಿಯಾಕ್ಷನ್ ಇದೀಗ ಸಾಕಷ್ಟು ಗಮನವನ್ನು ಸೆಳೀತಾ ಇದೆ. ಪ್ರಕರಣದ ಕುರಿತಾಗಿ ಹೇಳಿದ್ದು ಮಾತ್ರವಲ್ಲದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅವರಿಗೆ ಬರುತ್ತಿರುವಂತಹ ಕೆಟ್ಟ ಕಮೆಂಟ್ಗಳ ಬಗ್ಗೆ, ಒತ್ತಡದ ಬಗ್ಗೆಯೂ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ನನ್ನ ತಂದೆಯ ಬಗ್ಗೆ ಕೆಟ್ಟ ಕಮೆಂಟ್ಸ್ ಹಾಗೆ ಅಸಭ್ಯ ಭಾಷೆಯಲ್ಲಿ ನಿಂದನೆ ಮಾಡ್ತಿರೋರಿಗೆ ಧನ್ಯವಾದಗಳು. ನನಗೆ 15 ವರ್ಷ, ನನಗೂ ಮನಸ್ಸಿದೆ. ಈ ಒಂದು ಕಷ್ಟದ ಸಮಯದಲ್ಲಿ ನನ್ನ ತಾಯಿ ಮತ್ತು ತಂದೆಗೆ ನಿಮ್ಮ ಬೆಂಬಲ ಅಗತ್ಯವಿದೆ. ನನಗೆ ಶಾಪ ಹಾಕಿದ್ರೆ ಯಾವ ಬದಲಾವಣೆಯೂ ಆಗೋದಿಲ್ಲ ಅಂತ ವಿನೀಶ್ ಇದೀಗ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಇದರ ಜೊತೆಗೆ ತನ್ನ ಬಗ್ಗೆ ಕೆಟ್ಟದಾಗಿ ಕಮೆಂಟ್ಗಳನ್ನು ಹಾಕ್ತಿರೋರಿಗೆ, ತಂದೆ ತಾಯಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಿರೋರ ಬಗ್ಗೆ ಕಿಡಿಕಾರಿದ್ದಾರೆ. ಕೆಟ್ಟ ಕಮೆಂಟ್ಸ್ಗಳನ್ನು ಹಾಕೋರಿಗೆ ಧನ್ಯವಾದಗಳು ಅಂತ ಹೇಳ್ಕೊಂಡಿದ್ದಾರೆ. ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 13 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ಎಲ್ಲರನ್ನ 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಆ ಬಳಿಕ ದರ್ಶನ್ ವಿರುದ್ಧವಾಗಿ ಆಕ್ರೋಶ ವ್ಯಕ್ತವಾಯಿತು. ಸೋಷಿಯಲ್ ಮೀಡಿಯಾಗಳಲ್ಲಿ ದರ್ಶನ್ ಮಾಡಿರುವಂತಹ ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಅಂತ ಒತ್ತಾಯವನ್ನು ಮಾಡ್ತಿದ್ದಾರೆ. ನಟ ದರ್ಶನ್ ಈ ರೀತಿಯಾಗಿ ಬಂಧನ ಆಗಿರೋದು ಅವರ ಕುಟುಂಬದ ಮೇಲೂ ಕೂಡ ಪರಿಣಾಮ ಬಿದ್ದಿದೆ, ಕೆಟ್ಟ ಪರಿಣಾಮ ಬಿದ್ದಿದೆ. ಈವರೆಗೆ ಕುಟುಂಬದಿಂದ ಯಾರು ಕೂಡ ನೇರವಾಗಿ ಮಾಧ್ಯಮದ ಮುಂದೆ ಬಂದು ಪ್ರತಿಕ್ರಿಯೆಯನ್ನು ನೀಡಿಲ್ಲ ಅಥವಾ ಘಟನೆಯ ಬಗ್ಗೆ ಮಾತನಾಡಿಲ್ಲ. ಆದರೆ ಸಹಜವಾಗಿಯೇ ಎಲ್ಲ ಬೆಳವಣಿಗೆಗಳನ್ನು ಅವರು ಮನೆಯಲ್ಲೇ ಕೂತು ಎಲ್ಲವನ್ನ ಗಮನಿಸ್ತಿದ್ದಾರೆ. ಇನ್ನು ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ದರ್ಶನ್ ವಿರುದ್ಧವಾಗಿ ಬಹಳಷ್ಟು ಕೆಟ್ಟ ಕಮೆಂಟ್ಗಳು ಬರ್ತಾ ಇದೆ. ಪ್ರಕರಣದ ಕುರಿತಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಇದೇ ಕಾರಣಕ್ಕೆ ಇವೆಲ್ಲವನ್ನ ನೋಡೋದಕ್ಕೆ ಸಾಧ್ಯವಾಗದೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳನ್ನು ಡಿಆಕ್ಟಿವೇಟ್ ಮಾಡಿದ್ದಾರೆ ಅಥವಾ ಡಿಲೀಟ್ ಮಾಡಿದ್ದಾರೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಕೆಟ್ಟ ಕಮೆಂಟ್ಸ್ಗಳು ಬರ್ತಾ ಇದೆ. ಅಲ್ಲದೆ ದರ್ಶನ್ ಪುತ್ರ ವಿನೀಶ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ. ಅವ್ರಿಗೂ ಕೂಡ ದರ್ಶನ್ ಕುರಿತಾಗಿ ಕೆಟ್ಟ ಕಮೆಂಟ್ಗಳು ಬರ್ತಾ ಇದೆ. ಅಂದರೆ ತಂದೆಯ ಕುರಿತಾಗಿ ಕೆಟ್ಟ ಕಮೆಂಟ್ಗಳು ಬರ್ತಾ ಇದೆ, ಜೊತೆಗೆ ವಿನೀಶ್ ಕುರಿತಾಗಿಯೂ ಕೂಡ ಕೆಟ್ಟ ಕಮೆಂಟ್ಗಳು ಬರ್ತಾ ಇದೆ. ಇದರ ಜೊತೆಗೆ ಒಂದಷ್ಟು ಬೆದರಿಕೆಗಳು ಕೂಡ ಬಂದಿವೆ. ಇಡೀ ಪ್ರಕರಣದ ಕುರಿತಾಗಿ ಮಾತನಾಡ್ತಾ ಆ ಓರ್ವ ವ್ಯಕ್ತಿಯ ಸಾವಿಗೆ ನ್ಯಾಯ ಸಿಗಬೇಕು ಅನ್ನುವ ರೀತಿಯಲ್ಲಿ ದರ್ಶನ್ ಕುರಿತಾಗಿ ಶಾಪವನ್ನು ಹಾಕುವಂತಹ ಮೆಸೇಜ್ಗಳು ಕೂಡ ಬರ್ತಾ ಇದೆ. ಈ ರೀತಿಯಾದಂತಹ ಕಮೆಂಟ್ಗಳಿಗೆ ಹಾಗೆ ಪ್ರಕರಣದಲ್ಲಿ ಬಂಧಿಯಾಗಿರುವಂತಹ ತಂದೆಯ ಬಗ್ಗೆ ಇದೀಗ ಸ್ವತಃ ವಿನೀಶ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನು ಹಂಚಿಕೊಂಡು ಎಲ್ಲರಿಗೂ ಕೆಟ್ಟ ಕಮೆಂಟ್ಗಳನ್ನು ಯಾರ್ಯಾರು ಹಾಕಿದ್ದಾರೋ ಅವರೆಲ್ಲರಿಗೂ ಧನ್ಯವಾದ ಅಂತ ಪರೋಕ್ಷವಾಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇನ್ನು ನಟ ದರ್ಶನ್ ಅವರಿಗೆ ಅವರ ಮಗ ವಿನೀಶ್ ಅಂತ ಹೇಳಿದ್ರೆ ಪ್ರಾಣ. ವಿಜಯಲಕ್ಷ್ಮಿ ಅವರ ಜೊತೆಗೆ ಈ ಹಿಂದೆ ಗಲಾಟೆಯನ್ನು ಮಾಡಿಕೊಂಡಿದ್ರು ಸಹ ಪುತ್ರನ ಬಗ್ಗೆ ಮಾತ್ರ ವಿಶೇಷವಾದಂತಹ ಪ್ರೇಮವನ್ನು ಹೊಂದಿದ್ದಾರೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇನ್ನು ದರ್ಶನ್ ಕೇವಲ ಆರೋಪಿ ಮಾತ್ರ. ಪೊಲೀಸರು ಇನ್ನೂ ತನಿಖೆಯನ್ನು ನಡೆಸುತ್ತಿದ್ದಾರೆ. ಪ್ರಕರಣ ತನಿಖೆಯ ಹಂತದಲ್ಲಿದೆ. ಇನ್ನೂ ಸಹ ಅವರ ಮೇಲೆ ಆರೋಪ ಸಾಬೀತಾಗಿಲ್ಲ. ಒಟ್ಟು 17 ಜನ ಆರೋಪಿಗಳ ಪಟ್ಟಿಯಲ್ಲಿ ದರ್ಶನ್ ಅವರ ಹೆಸರು ಕೂಡ ಇದೆ. ಹಾಗಂದ ಮಾತ್ರಕ್ಕೆ ಇಂಥದ್ದೇ ವ್ಯಕ್ತಿ ಕೊಲೆಯನ್ನು ಮಾಡಿದ್ದಾರೆ, ಇಂಥದ್ದೇ ವ್ಯಕ್ತಿ ಹಲ್ಲೆಯನ್ನು ನಡೆಸಿದ್ದಾರೆ ಅನ್ನೋ ಬಗ್ಗೆ ಆರೋಪ ಸಾಬೀತಾಗಿಲ್ಲ. ಹೀಗಾಗಿ ಸಹಜವಾಗಿಯೇ ವಿನೀಶ್ ಅವರಿಗೆ ತಮ್ಮ ತಂದೆಯ ಬಗ್ಗೆ ಬರುತ್ತಿರುವಂತಹ ಕೆಟ್ಟ ಕಮೆಂಟ್ಗಳ ಬಗ್ಗೆ, ತಮ್ಮ ಬಗ್ಗೆ ಬರುತ್ತಿರುವಂತಹ ಕೆಟ್ಟ ಕಮೆಂಟ್ಗಳ ಬಗ್ಗೆ ಈಗ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಒಂದು ಕೊಲೆ ಪ್ರಕರಣದಿಂದಾಗಿ ಇಡೀ ದರ್ಶನ್ ಬದುಕಿಗೆ ಒಂದು ದೊಡ್ಡ ಪೆಟ್ಟು ಬಿದ್ದಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ಪತ್ನಿ ವಿಜಯಲಕ್ಷ್ಮಿ ಅವರು ಇನ್ಸ್ಟಾಗ್ರಾಮ್ನಲ್ಲಿ ದರ್ಶನ್ ಅಕೌಂಟ್ ಅನ್ನು ಅನ್ಫಾಲೋ ಮಾಡಿದ್ದಾರೆ. ಅಲ್ಲದೆ ತಮ್ಮ ಡಿಪಿಯನ್ನು ಕಿತ್ತೆಸೆದಿದ್ದಾರೆ. ಕೇವಲ ಇದಿಷ್ಟೇ ಅಲ್ಲ, ಪವಿತ್ರ ಗೌಡ ವಿಚಾರವಾಗಿ ಅರೆಸ್ಟ್ ಆಗಿರುವಂಥದ್ದು ಅವರಿಗೆ ಮತ್ತಷ್ಟು ನೋವನ್ನು ಕೊಟ್ಟಿದೆ. ಈ ಕಾರಣಕ್ಕಾಗಿ ಅವರು ಇದೀಗ ಕಠಿಣ ನಿರ್ಧಾರವೊಂದಕ್ಕೆ ಬಂದಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ದರ್ಶನ್ ಬೇಡವೇ ಬೇಡ ಅನ್ನುವ ಕಠಿಣ ನಿರ್ಧಾರವೊಂದಕ್ಕೆ ಬಂದಿದ್ದಾರೆ ಅನ್ನುವಂತೆ ವರದಿ ಆಗ್ತಾ ಇದೆ. ಇನ್ನು ಪತ್ನಿ ವಿಜಯಲಕ್ಷ್ಮಿ ಬಳಿಕ ತಾಯಿಯಿಂದಲೂ ದರ್ಶನ್ಗೆ ಶಾಕ್ ಎದುರಾಗಿದೆ. ದರ್ಶನ್ ತಾಯಿ ಮೀನಾ ತೂಗುದೀಪ ಅವರು ಸಹ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಅಲ್ಲದೆ ಸಹೋದರ ದಿನಕರ್ ಕೂಡ ಅಂತರವನ್ನು ಕಾಯ್ದುಕೊಂಡಿದ್ದಾರೆ.
ಹಾಗಾದರೆ ನಟಿ ವಿಜಯಲಕ್ಷ್ಮಿ ಹಾಗೆ ತಾಯಿ ಮೀನಾ ತೂಗುದೀಪ ಅವರು ತೆಗೆದುಕೊಂಡಂತಹ ನಿರ್ಧಾರ ಏನು? ಈ ಒಂದು ಪ್ರಕರಣ ದರ್ಶನ್ ಬದುಕು ಹಾಗೆ ಅವರ ಆಪ್ತರ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬಿದ್ದಿದೆ? ದರ್ಶನ್ಗೆ ಡಿವೋರ್ಸ್ ಕೊಡುವ ನಿರ್ಧಾರ ಮಾಡಿದ್ರ ಪತ್ನಿ ವಿಜಯಲಕ್ಷ್ಮಿ? ಪ್ರಕರಣದ ಬಗ್ಗೆ ಸಹೋದರ ದಿನಕರ್ ಹೇಳಿದ್ದೇನು? ಆ ಎಲ್ಲದರ ಬಗ್ಗೆ ಮಾಹಿತಿ ಇದೆ, ನೋಡೋಣ. ಅದಕ್ಕೂ ಮುನ್ನ ವೀಕ್ಷಕರೇ, ನಟ ನಟಿಯರು ಸಾರ್ವಜನಿಕ ಬದುಕಿನಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು, ತಮ್ಮ ಅಭಿಮಾನಿಗಳಿಗೆ ಮಾದರಿಯಾಗಿರಬೇಕು ಅಂತ ನೀವು ಸಹ ಹೇಳೋದಾದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡುವ ಮೂಲಕವಾಗಿ ತಿಳಿಸಿ. ಹಾಗೆ ಪ್ರಕರಣದ ಬಗ್ಗೆ ಸಂಪೂರ್ಣ ಮಾಹಿತಿಗಾಗಿ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿಬೀಳಿಸಿದೆ. ಈಗಾಗಲೇ ಪೊಲೀಸರು ನಟ ದರ್ಶನ್ ಹಾಗೆ ಪವಿತ್ರ ಗೌಡರ ಸಮೇತವಾಗಿ ಸ್ಥಳ ಮಹಜರನ್ನ ನಡೆಸಿದ್ದಾರೆ. ರೇಣುಕಾ ಸ್ವಾಮಿಯನ್ನ ಎಲ್ಲಿ ಬಂಧಿಸಿ ಇಟ್ಟಿದ್ರು, ಆತನಿಗೆ ಎಲ್ಲಿ ಹಲ್ಲೆ ಮಾಡಿದ್ರು, ಆತನ ಶವವನ್ನು ಎಲ್ಲಿ ಬಿಸಾಕಿದ್ರು ಅನ್ನೋ ಬಗ್ಗೆ ಪೊಲೀಸರು ಆರೋಪಿಗಳ ಸಮೇತವಾಗಿ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಇದರ ಜೊತೆಗೆ ರೇಣುಕಾ ಸ್ವಾಮಿ ನಾಪತ್ತೆಯಾದ ದಿನದಿಂದ ಪ್ರಕರಣ ಬೆಳಕಿಗೆ ಬಂದು ಆರೋಪಿಗಳ ಬಂಧನ ಆಗುವ ತನಕ ಆರೋಪಿಗಳು ಎಲ್ಲಿ ಹೋಗಿದ್ರು, ಏನ್ ಮಾಡಿದ್ರು ಅನ್ನೋ ಬಗ್ಗೆ ಎಲ್ಲಾ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕ್ತಿದ್ದಾರೆ. ಈ ವೇಳೆ ರೇಣುಕಾ ಸ್ವಾಮಿ ಜೀವ ಹೋದ ನಂತರದಲ್ಲಿ ಯಾವುದೇ ರೀತಿಯಾದಂತಹ ಭಯವಿಲ್ಲದೆ, ಯಾವುದೇ ರೀತಿಯಾದಂತಹ ಅಳುಕಿಲ್ಲದೆ, ಯಾವುದೇ ರೀತಿಯಾದಂತಹ ಪಶ್ಚಾತ್ತಾಪವಿಲ್ಲದೆ ನಟಿ ಪವಿತ್ರ ಗೌಡ ಸೆಲೂನ್ಗೆ ಹೋಗಿ ರಿಲ್ಯಾಕ್ಸ್ ಮಾಡ್ತಿದ್ರಂತೆ. ಒಂದು ಕಡೆ ಓರ್ವನ ಜೀವವೇ ಹೋಗಿದೆ, ಆತನಿಗೆ ಮನಸ್ಸೋ ಇಚ್ಛೆ ತಳಿಸಿ ಆತನ ಪ್ರಾಣವನ್ನೇ ತೆಗೆದುಬಿಟ್ಟಿದ್ದಾರೆ. ಮತ್ತೊಂದು ಕಡೆ ಇಷ್ಟಕ್ಕೆಲ್ಲ ಕಾರಣ ಆದಂತಹ ಪವಿತ್ರ ಗೌಡ ಸೆಲೂನ್ನಲ್ಲಿ ರಿಲ್ಯಾಕ್ಸ್ ಮಾಡ್ತಾ ಇದ್ರು. ಆತನ ಮೃತದೇಹ ಸಿಕ್ಕ ನಂತರದಲ್ಲಿ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ರು. ಇತ್ತ ಕೋರಮಂಗಲದಲ್ಲಿರುವಂತಹ ಸೆಲೂನ್ಗೆ ಭೇಟಿ ನೀಡಿದ ಪವಿತ್ರ ಗೌಡ ಪೆಡಿಕ್ಯೂರ್ ಮೆಡಿಕ್ಯೂರ್ ಅಂತ ಸೋಮವಾರ ಮಧ್ಯಾಹ್ನ 2 ರಿಂದ 3 ಗಂಟೆಗಳ ಕಾಲ ಸೆಲೂನ್ನಲ್ಲೇ ರಿಲ್ಯಾಕ್ಸ್ ಮಾಡಿದ್ದಾರೆ. ಇದೀಗ ಪೊಲೀಸರ ಕಸ್ಟಡಿಯಲ್ಲಿರುವಂತಹ ಪವಿತ್ರ ಗೌಡಗೆ ಪಶ್ಚಾತ್ತಾಪ ಕಾಡ್ತಿದೆಯಂತೆ. ಅಲ್ಲದೆ ತಮ್ಮಿಂದಾಗಿ ಒಂದು ಘನಘೋರ ತಪ್ಪಾಯಿತು ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರಂತೆ. ರೇಣುಕಾ ಸ್ವಾಮಿ ಮೆಸೇಜ್ನ ದರ್ಶನ್ಗೆ ಹೇಳಿ ತಪ್ಪು ಮಾಡಿದೆ ಅಂತ ಪೊಲೀಸರ ಮುಂದೆ ಕಣ್ಣೀರಿಟ್ಟು ತಮ್ಮ ಅಳಲನ್ನು ತೋಡಿಕೊಳ್ತಿದ್ದಾರೆ. ಇನ್ನು ಸ್ಟಾರ್ ನಟನೊಬ್ಬನ ಈ ಒಂದು ಕೃತ್ಯದಿಂದ ಇಡೀ ರಾಜ್ಯವೇ ಆಘಾತಕ್ಕೆ ಒಳಗಾಗಿದೆ. ದರ್ಶನ್ ಅವರ ಈ ಒಂದು ನಡೆಯಿಂದ ಕಂಗಾಲಾಗಿರುವಂತಹ ಪತ್ನಿ ವಿಜಯಲಕ್ಷ್ಮಿ ಇನ್ಸ್ಟಾಗ್ರಾಮ್ನಲ್ಲಿ ದರ್ಶನ್ರನ್ನ ಈಗಾಗಲೇ ಅನ್ಫಾಲೋ ಮಾಡಿದ್ದಾರೆ, ಫೋಟೋಗಳನ್ನು ಡಿಲೀಟ್ ಮಾಡಿದ್ದಾರೆ. ದರ್ಶನ್ ವಿರುದ್ಧವಾಗಿ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಿದೆ. ದರ್ಶನ್ ಜೈಲು ಪಾಲಾದ ನಂತರದಲ್ಲಿ ವಿಜಯಲಕ್ಷ್ಮಿ ಅವರು ಇಡೀ ದಿನ ಬಿಕ್ಕಿ ಬಿಕ್ಕಿ ಹತ್ತಿದ್ರಂತೆ. ಅಲ್ಲದೆ ಒಂದು ಕಠಿಣವಾದಂತಹ ನಿರ್ಧಾರಕ್ಕೆ ಬಂದು ದರ್ಶನ್ ಬೇಡವೇ ಬೇಡ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂತೆ ವರದಿ ಆಗ್ತಾ ಇದೆ. ಇದಲ್ಲದೆ ತಮಗೆ ಆಗಿ ಬರದ ಪವಿತ್ರ ಗೌಡ ಅವರ ವಿಚಾರವಾಗಿ ಜೈಲು ಪಾಲಾಗಿರೋದು ಅವರಿಗೆ ಮತ್ತಷ್ಟು ನೋವನ್ನು ಉಂಟು ಮಾಡಿದೆ. ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದಂತಹ ಒಂದಷ್ಟು ಮಂದಿ ದರ್ಶನ್ ಸಹವಾಸವೇ ಬೇಡ ಅಂತ ವಿಜಯಲಕ್ಷ್ಮಿಯವರು ನಿರ್ಧರಿಸಿ ಬಿಟ್ರ. ಇಷ್ಟೇ ತಾಳ್ಮೆಯಿಂದ ಕಾದರೂ ಸಹ ಬದಲಾಗದಂತಹ ದರ್ಶನ್ ನಡೆಯಿಂದ ನೊಂದಿರುವಂತಹ ವಿಜಯಲಕ್ಷ್ಮಿಯವರು ವಿಚ್ಛೇದನ ಪಡೆಯುವ ಗಂಭೀರ ನಿರ್ಧಾರವನ್ನು ತೆಗೆದುಕೊಳ್ತಾರಾ ಅನ್ನುವಂತಹ ಚರ್ಚೆಯನ್ನು ಮಾಡ್ತಿದ್ದಾರೆ. ಇದರ ನಡುವೆ ದರ್ಶನ್ ಅವರ ಕುಟುಂಬ ಸಹ ಈ ಒಂದು ಪ್ರಕರಣದಿಂದ ಅಂತರವನ್ನು ಕಾಯ್ದುಕೊಂಡಿದೆ. ದರ್ಶನ್ ಅವರ ತಾಯಿ ಮೀನಾ ತೂಗುದೀಪ್ ಹಾಗೆ ಸಹೋದರ ದಿನಕರ್ ತೂಗುದೀಪ್ ಈ ಒಂದು ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದ್ದಾರೆ. ಅದರಲ್ಲೂ ದರ್ಶನ್ ಬಂಧನಕ್ಕೆ ಒಳಗಾದ ನಂತರದಲ್ಲಿ ಮೀನಾ ತೂಗುದೀಪ್ ಅವರು ಮನೆಯಿಂದ ಹೊರಗಡೆ ಬಂದಿಲ್ಲ, ತೀವ್ರವಾಗಿ ನೊಂದಿದ್ದಾರೆ. ಸದ್ಯ ಅವರು ಮೈಸೂರಿನ ಸಿದ್ಧಾರ್ಥ ನಗರದಲ್ಲಿರುವಂತಹ ಮನೆಯಲ್ಲಿ ನೆಲೆಸಿದ್ದಾರೆ. ಈ ಒಂದು ಪ್ರಕರಣದ ನಂತರದಲ್ಲಿ ಅವರ ಆರೋಗ್ಯವನ್ನು ವಿಚಾರಿಸಿಕೊಳ್ಳೋದಕ್ಕೆ ಮೊಮ್ಮಗ ಚಂದನ್ ಆ ಮನೆಗೆ ಆಗಮಿಸಿದ್ದಾರೆ. ಆದರೆ ದರ್ಶನ್ ಬಗ್ಗೆ ಮಾತನಾಡೋದಕ್ಕೆ ಅವರು ಒಪ್ತಾ ಇಲ್ಲ. ದಿನಕರ್ ಕೂಡ ನಿರಾಕರಿಸಿದ್ದಾರೆ. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ದರ್ಶನ್ ಅವರು ಈಗಾಗಲೇ ತಾಯಿಯ ಜೊತೆಯಲ್ಲೂ ಕೂಡ ಜಗಳ ಮಾಡಿಕೊಂಡಿದ್ದಾರೆ. ಹೀಗಾಗಿನೇ ಮೀನಾ ತೂಗುದೀಪ್ ಅವರು ತಮ್ಮ ಕಿರಿಯ ಪುತ್ರ ದಿನಕರ್ ಕುಟುಂಬದ ಜೊತೆ ಇರೋದಾಗಿ ತಿಳಿದು ಬಂದಿದೆ. ತಾನು ಹುಟ್ಟಿ ಬೆಳೆದಂತಹ ಮೈಸೂರಿನಲ್ಲಿರುವ ಮನೆಗೆ ದರ್ಶನ್ ಇತ್ತೀಚೆಗೆ ಒಮ್ಮೆಯೂ ಕೂಡ ಬಂದಿಲ್ಲ. ದರ್ಶನ್ ಅವರ ನಿರಂತರವಾದಂತಹ ಈ ರೀತಿಯ ವಿವಾದಗಳಿಂದ ಇಡೀ ಕುಟುಂಬ ಬೇಸತ್ತು ಹೋಗಿದೆ ಅಂತ ತಿಳಿದು ಬಂದಿದೆ. ಒಟ್ಟಾರೆಯಾಗಿ ದರ್ಶನ್ ಇಡೀ ಪ್ರಕರಣದಿಂದಾಗಿ ದೂರ ಇರುವಂತಹ ಕಠಿಣ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಇನ್ನು ಈ ಒಂದು ಪ್ರಕರಣದ ತೀವ್ರತೆಯನ್ನು ಗಮನಿಸ್ತಾ ಇದ್ರೆ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬೆದರಿಸೋಕೆ ಅಂತ ಕರೆ ತಂದಂತೆ ಕಾಣಿಸ್ತಾ ಇಲ್ಲ. ಬೆದರಿಸುವ ಉದ್ದೇಶ ಇದ್ದಿದ್ರೆ ಆತನಿಗೆ ಚಿತ್ರದುರ್ಗದಲ್ಲೇ ಎಚ್ಚರಿಕೆಯನ್ನು ಕೊಡಬಹುದಾಗಿತ್ತು. ಆದರೆ ಬೆಂಗಳೂರಿಗೆ ಕರೆತರ್ತಾರೆ, ಹಲ್ಲೆ ಮಾಡೋದಕ್ಕಾಗಿಯೇ ಕರೆತಂದು ನಂತರದಲ್ಲಿ ನಿರಂತರವಾಗಿ 24 ಗಂಟೆಗಳ ಕಾಲ ಆತನಿಗೆ ಚಿತ್ರ ಹಿಂಸೆಯನ್ನು ನೀಡಿದ್ದಾರೆ. ಇದೆಲ್ಲವನ್ನ ಗಮನಿಸ್ತಾ ಹೋದ್ರೆ ಒಂದು ರೀತಿ ಇದು ಕೊಲೆ ಮಾಡೋದಕ್ಕಾಗಿಯೇ ಕರೆ ತಂದಂತೆ ಕಾಣಿಸ್ತಾ ಇದೆ. ಮರಣೋತ್ತರ ಪರೀಕ್ಷೆಯ ವರದಿಯನ್ನು ಗಮನಿಸಿದ್ರೆ ಬೆಚ್ಚಿ ಬೀಳಿಸುವಂತಿದೆ. ಎಂತಹ ನಟೋರಿಯಸ್ ಗ್ಯಾಂಗ್ ಅಪ್ಪ ಇದು ಅಂತ ಆಶ್ಚರ್ಯ ಪಡುವಂತಿದೆ. ದರ್ಶನ್ ಸಹಚರರು ರೇಣುಕಾ ಸ್ವಾಮಿ ಮೇಲೆ ವಿಕೃತಿಯನ್ನು ಮೆರೆದಿದ್ದಾರೆ. ಆತನ ಮೃತದೇಹದ ಮೇಲೆ ಬರೋಬ್ಬರಿ 15 ಭಾಗಗಳಲ್ಲಿ ಹಲ್ಲೆ ಆಗಿರೋದು ಪತ್ತೆಯಾಗಿದೆ ಅಂತ ಫೊರೆನ್ಸಿಕ್ ವೈದ್ಯರು ಮಾಹಿತಿಯನ್ನು ನೀಡಿದ್ದಾರೆ.
ಮೂಗು, ಕಾಲು, ತಲೆ, ಬೆನ್ನು, ದವಡೆ ಸೇರಿದಂತೆ 15 ಕಡೆಗಳಲ್ಲಿ ಗಾಯಗಳಾಗಿದೆ. ರಾಡ್ ಮತ್ತು ಕಟ್ಟಿಗೆಯಿಂದ, ಮರದ ಸಲಾಕೆಯಿಂದ ಹಲ್ಲೆ ನಡೆದಿದೆ. ಇನ್ನು ಹಲ್ಲೆ ನಡೆಸುವಂತಹ ಸಂದರ್ಭದಲ್ಲಿ ನಟ ದರ್ಶನ್ ಹಾಗೆ ಪವಿತ್ರ ಗೌಡ ಕೂಡ ಆ ಶೆಡ್ ಬಳಿಯಲ್ಲಿ ಇದ್ರು ಎನ್ನಲಾಗಿದೆ. ಅದಕ್ಕೆ ತಕ್ಕನಾಗಿ ಕೆಂಪು ಕಲರ್ನ ಜೀಪ್ ಒಂದು CCTVಯಲ್ಲಿ ಪಾಸ್ ಆಗಿರೋದು ಕಂಡು ಬಂದಿದೆ. ಪವಿತ್ರ ಗೌಡ ಎದುರಲ್ಲೇ ದರ್ಶನ್ ಕೂಡ ಮನಸ್ಸೋ ಇಚ್ಛೆ ಆತನ ಮೇಲೆ ಥಳಿಸಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಇದರ ಜೊತೆಗೆ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲವಾದಂತಹ ಸಂದೇಶ ಕಳುಹಿಸಿದ್ನಲ್ಲ, ಅದಕ್ಕೆ ಪ್ರತಿಯಾಗಿ ಪವಿತ್ರ ಗೌಡ ಹಲ್ಲೆ ನಡೆಸುವಂತಹ ಸಂದರ್ಭದಲ್ಲಿ ಚಪ್ಪಲಿಯಲ್ಲಿ ಹೊಡೆದಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಇನ್ನು ದರ್ಶನ್ ಈ ಮಟ್ಟಿಗೆ ರೊಚ್ಚಿಗೇಳೋದಕ್ಕೆ ಅಥವಾ ಟ್ರಿಗರ್ ಆಗೋದಕ್ಕೆ ಒಂದು ಕಾರಣ ಇತ್ತು. ಅಲ್ಲಿ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಗುಪ್ತಾಂಗದ ಫೋಟೋವನ್ನು ಕಳುಹಿಸಿದ್ದಂತೆ. ಹೀಗಾಗಿನೇ ಈ ರೀತಿಯಾಗಿ ರೇಣುಕಾಸ್ವಾಮಿ ಹಲವು ದಿನಗಳಿಂದಾಗಿ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾ ಚಿತ್ರಹಿಂಸೆಯನ್ನು ಕೊಡ್ತಿರೋ ವಿಚಾರವನ್ನ ಪವನ್ ಬಳಿ ಆಕೆ ಹೇಳಿಕೊಂಡಿದ್ದಾಳೆ. ನಂತರ ಪವನ್ ದರ್ಶನ್ಗೆ ವಿಚಾರವನ್ನು ಮುಟ್ಟಿಸಿದ್ದಾರೆ. ಇದರಿಂದ ಕೆರಳಿದಂತಹ ದರ್ಶನ್ ರೇಣುಕಾಸ್ವಾಮಿಗೆ ಈ ರೀತಿಯಾಗಿ ಪಾಠ ಕಲಿಸೋದಕ್ಕೆ ಮುಂದಾಗಿದ್ದಾರೆ. ಸಹಚರರ ಮೂಲಕವಾಗಿ ಆತನನ್ನು ಕಿಡ್ನ್ಯಾಪ್ ಮಾಡಿಸಿದ್ದಾರೆ, ಹಲ್ಲೆ ನಡೆಸಿದ್ದಾರೆ ಅನ್ನುವಂತಹ ಆರೋಪ ಇದೆ. ಪವಿತ್ರ ಗೌಡ ಅವರಿಗೆ ಮರ್ಮಾಂಗದ ಫೋಟೋ ಕಳಿಸಿದ್ದಕ್ಕಾಗಿ ರೇಣುಕಾಸ್ವಾಮಿಗೆ ಹಲ್ಲೆ ನಡೆಸುವಂತಹ ಸಂದರ್ಭದಲ್ಲಿ ಮರ್ಮಾಂಗಕ್ಕೆ ಒದ್ದಿದ್ದಾರೆ. ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಮರ್ಮಾಂಗದಲ್ಲಿ ರಕ್ತ ಸೋರಿಕೆ ಆಗಿರುವುದು ಕಂಡುಬಂದಿದೆ. ಮತ್ತೊಂದು ಕಡೆ ಆಶ್ಚರ್ಯದ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ, ಈ ಹತ್ಯೆಯಾದಂತಹ ರೇಣುಕಾಸ್ವಾಮಿ ದರ್ಶನ್ ಅವರ ಅಪ್ಪಟ ಅಭಿಮಾನಿಯಂತೆ. ಹಲ್ಲೆ ನಡೆಸುವಂತಹ ಸಂದರ್ಭದಲ್ಲಿ ಆತ ಅಸ್ವಸ್ಥನಾಗಿದ್ದಂತಹ ಸಂದರ್ಭದಲ್ಲಿ ಸಾವಿಗೂ ಮುನ್ನ ನಾನು ದರ್ಶನ್ ಅಭಿಮಾನಿ, ನಾನು ದರ್ಶನ್ ಅವರ ಫ್ಯಾನ್, ನಾನು ಯಾವತ್ತಿಗೂ ಡಿ ಬಾಸ್ ಅಭಿಮಾನಿ, ಅವರ ದಾಂಪತ್ಯ ಜೀವನ ಚೆನ್ನಾಗಿರಬೇಕು ಅಂತ ಹೇಳ್ತಿದ್ದ ಅಂತ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ. ಇನ್ನು ಆತ ಸತ್ತೇ ಹೋಗಿದ್ದಾನೆ ಅನ್ನುವಂತಹ ವಿಚಾರವನ್ನು ತಿಳಿದು ನಂತರದಲ್ಲಿ ಅದನ್ನು ವಿಲೇವಾರಿ ಮಾಡಬೇಕಲ್ಲ, ಅದಕ್ಕೆ ದರ್ಶನ್ ಅವರು ಸುಮಾರು 30 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಆತನ ಸಹಚರರು ಯಾರಿದ್ದಾರೆ ಅವರು ಆ ಮೃತದೇಹವನ್ನು ವಿಲೇವಾರಿ ಮಾಡಬೇಕು, ಅದಕ್ಕೆ ಡೀಲ್ ಮಾಡಲಾಗಿತ್ತು. ಸುಮಾರು 30 ಲಕ್ಷ ರೂಪಾಯಿ ಡೀಲ್ ಆಗಿತ್ತು ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಆತನ ಮೃತದೇಹವನ್ನು ನಂತರದಲ್ಲಿ ಸತ್ವಾ ಅಪಾರ್ಟ್ಮೆಂಟ್ ಬಳಿಯಲ್ಲಿ ರಾಜಕಾಲುವೆಯ ಬದಿಯಲ್ಲಿ ಎಸೆದು ಹೋಗಲಾಗುತ್ತೆ. ಆ ಮೃತದೇಹದ ಮೇಲೆ ಮತ್ತೆ ಬೀದಿ ನಾಯಿಗಳು ಕೂಡ ದಾಳಿ ಮಾಡಿದ್ದಾವೆ. ಹೀಗಾಗಿ ರೇಣುಕಾಸ್ವಾಮಿ ಒಂದು ರೀತಿಯಲ್ಲಿ ಬರ್ಬರವಾಗಿ ಹತ್ಯೆ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇದೀಗ ಆತನ ಕುಟುಂಬಸ್ಥರು ದರ್ಶನ್ ಹಾಗೆ ಗ್ಯಾಂಗ್ ಮೇಲೆ ಹಿಡೀ ಶಾಪವನ್ನು ಹಾಕ್ತಿದ್ದಾರೆ. ಮಗನನ್ನ ಕಳೆದುಕೊಂಡಂತಹ ನೋವಿನಲ್ಲಿ ವಯಸ್ಸಾದ ತಂದೆ ತಾಯಿ ಕಣ್ಣೀರಿಡುತ್ತಿದ್ದಾರೆ. ಇನ್ನು ಆತನ ಪತ್ನಿ 3 ತಿಂಗಳ ಗರ್ಭಿಣಿ. ಆಕೆಯ ನೋವು, ಆಕೆಯ ಕಣ್ಣೀರು, ಆಕೆಯ ಆಕ್ರಂದನವನ್ನು ನೋಡೋದಕ್ಕೆ ಸಾಧ್ಯವಾಗ್ತಿಲ್ಲ. ಇಡೀ ಕುಟುಂಬಕ್ಕೆ ರೇಣುಕಾಸ್ವಾಮಿ ಆಧಾರ ಸ್ತಂಭವಾಗಿದ್ದ. ಇದೀಗ ಮುಂದೇನು ಅಂತ ಅವರೆಲ್ಲರೂ ಕಂಗಾಲಾಗಿದ್ದಾರೆ. ನಮಗೆ ಮಗನನ್ನು ಕಳೆದುಕೊಂಡಂತಹ ಪ್ರತಿಯಾಗಿ ಯಾವುದೇ ಹಣ ಸಹಾಯ ಬೇಡ. ದರ್ಶನ್, ಪವಿತ್ರ ಗೌಡ ಸೇರಿ ಯಾರ್ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ರೋ ಅವರೆಲ್ಲರೂ ನನ್ನ ಮಗನ ರೀತಿಯಲ್ಲೇ ನರಳಿ ಸಾಯಬೇಕು ಅಂತ ಕುಟುಂಬಸ್ಥರು ಆಗ್ರಹವನ್ನು ಮಾಡಿದ್ದಾರೆ. ಇನ್ನು ದರ್ಶನ್ ಬಂಧನದ ಬೆನ್ನಲ್ಲೇ ಅವರ ಅಭಿಮಾನಿಗಳು ಹಾಗೆ ಆಪ್ತರು, ಸ್ನೇಹಿತರು, ಕುಟುಂಬ ವರ್ಗಕ್ಕೆ ಒಂದು ದೊಡ್ಡದಾದಂತಹ ಶಾಕ್ ಆಗಿದೆ. ಇನ್ನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ತೀವ್ರ ನೋವಿನಲ್ಲಿದ್ದಾರೆ. ಒಂದು ಕಡೆ ಬಂಧನಕ್ಕೆ ಒಳಗಾಗಿರುವಂಥದ್ದು, ಮತ್ತೊಂದು ಕಡೆ ಪವಿತ್ರ ಗೌಡ ವಿಚಾರವಾಗಿ ಜೈಲು ಪಾಲಾಗಿರೋದು ಮತ್ತಷ್ಟು ನೋವನ್ನು ತಂದೊಡ್ಡಿದೆ. ಇದಲ್ಲದೆ ಪವಿತ್ರ ಗೌಡ ದರ್ಶನ್ ಬಾಳಲ್ಲಿ ಬಂದ ನಂತರದಲ್ಲಿ ಈ ರೀತಿಯಾಗೆಲ್ಲ ಆಗ್ತಿದೆ. ಪದೇ ಪದೇ ದರ್ಶನ್ ಮೇಲೆ ಒಂದಲ್ಲ ಒಂದು ಆರೋಪಗಳು, ವಿವಾದಗಳು ಕೇಳಿ ಬರ್ತಾ ಇರೋದು ವಿಜಯಲಕ್ಷ್ಮಿ ಅವರಿಗೆ ತೀವ್ರವಾದಂತಹ ನೋವುಂಟು ಮಾಡಿದೆ. ನಿನ್ನೆ ಇಡೀ ದಿನ ಅವರು ಕಣ್ಣೀರಿಡ್ತಿದ್ರು ಅನ್ನುವಂತಹ ಮಾಹಿತಿ ಇದೆ. ಇನ್ನು ಕನ್ನಡ ಚಿತ್ರರಂಗದ ನಟಿ ರಮ್ಯಾ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಟ್ವಿಟರ್ನಲ್ಲಿ ದರ್ಶನ್ಗೆ ಜೀವಾವಧಿ ಶಿಕ್ಷೆ ಅಥವಾ ಮರಣದಂಡನೆ ಆಗಬೇಕು ಅಂತ ಒಬ್ಬರು ಪೋಸ್ಟನ್ನು ಹಾಕಿದ್ರು. ಅದೇ ಪೋಸ್ಟನ್ನು ರಮ್ಯಾ ಅವರು ರೀಟ್ವೀಟ್ ಮಾಡಿದ್ದಾರೆ. ಆ ಮೂಲಕವಾಗಿ ಈ ಒಂದು ಪ್ರಕರಣದಲ್ಲಿ ದರ್ಶನ್ಗೆ ಕಠಿಣವಾದಂತಹ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಜೊತೆಗೆ ಸಂತ್ರಸ್ತ ಕುಟುಂಬದ ಪರವಾಗಿ ರಮ್ಯಾ ನಿಂತಿದ್ದಾರೆ. ಈ ರೀತಿಯಾಗಿ ಚಿತ್ರರಂಗದಲ್ಲಿ ದರ್ಶನ್ ಸಹೋದ್ಯೋಗಿಗಳಿಂದ ಪರ ವಿರೋಧದ ಮಾತುಗಳು ಕೇಳಿ ಬರ್ತಾ ಇದೆ. ಇದಿಷ್ಟು ಈ ಒಂದು ಪ್ರಕರಣದ ಬಗ್ಗೆ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಲ್ಲಿ ತನಿಖೆ ಆದಂತೆಲ್ಲ ಹೊಸ ಹೊಸ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಹಾಗಾದ್ರೆ ವೀಕ್ಷಕರೇ, ಈ ಒಂದು ಪ್ರಕರಣದ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.